ವರ್ಗ ಸಮೀಕರಣದ ಅತಿ ಪ್ರಮುಖವಾದ ಪ್ರಶ್ನೆ ಇದು ಚಿಕ್ಕದಾದ ಪ್ರಶ್ನೆ. ಎಕ್ಸ್ ಸ್ಕ್ವೈರ್ ಮೈನಸ್ 3x ಮೈನಸ್ 10 ಈಕ್ವಲ್ ಟು 0 ಅಪವರ್ತನ ವಿಧಾನದಿಂದ ಮೂಲಗಳನ್ನು ಕಂಡುಹಿಡಿಯಿರಿ ಅಂತ. ಹೆಂಗಪ್ಪ? ಮೊಟ್ಟ ಮೊದಲು ಈ ಒಂದು ವರ್ಗ ಸಮೀಕರಣವನ್ನು ಬರ್ಕೊಂಡು ಎಕ್ಸ್ ಸ್ಕ್ವೈರ್ ಮೈನಸ್ 3x ಮೈನಸ್ 10 ಈಕ್ವಲ್ ಟು 0. ಇಲ್ಲಿ ಒಂದು ಎಕ್ಸ್ ಸ್ಕ್ವೇರ್ ಅದ, ಒಂದು ಎಕ್ಸ್ ಸ್ಕ್ವೇರ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬೋದು, ಮತ್ತು ಮೈನಸ್ 3 ಇಂಟು ಮೈನಸ್ 3 ಇವುಗಳನ್ನು ಗುಣಾಕಾರ ಮಾಡ್ಕೋಬೇಕು. ಮೊದಲನೇದು ಅಂದಾಗ ಒಂದು 3 ಅದಕ್ಕಿಂತ ಪೂರ್ವದಲ್ಲಿ ಚಿಹ್ನೆಯನ್ನು ಗುಣಾಕಾರ ಮಾಡಬೇಕು. 3 ಅದಲ್ಲ 10 ಆಗಬೇಕು. ಮೈನಸ್ 10 ಆಯಿತಾ. ಪ್ಲಸ್ ಇಂಟು ಮೈನಸ್ ಮೈನಸ್ 1 10 10 ಎಕ್ಸ್ ಸ್ಕ್ವೇರ್ಗೆ ಎಕ್ಸ್ ಸ್ಕ್ವೇರ್ ಆಯಿತು. ಇದಕ್ಕೆ ಎರಡು ಅಪವರ್ತನವನ್ನು ನಾವು ಕಂಡುಹಿಡಿಬೇಕು. ಮೊದಲನೇದೇನು, ಇಲ್ಲಿರುವಂಥ ಚಿಹ್ನೆಯನ್ನು ಇಲ್ಲಿ ಬರೀಬೇಕು. ಇನ್ನು ಇಲ್ಲಿ ಬರುವಂಥ ಯಾವುದೋ ಎರಡು ಸಂಖ್ಯೆಯಿಂದ ಗುಣಿಸಿದಾಗ ಮೈನಸ್ 10 ಎಕ್ಸ್ ಸ್ಕ್ವೇರ್ ಬರಬೇಕು, ಅಥವಾ ಅದೇ ಎರಡು ಸಂಖ್ಯೆಗಳನ್ನು ಒಂದರಲ್ಲಿ ಒಂದನ್ನು ಕಳೆದಾಗ ಅಥವಾ ಕೂಡಿಸಿದಾಗ ಮೈನಸ್ 3x ಬರಬೇಕು. ಆ ಅಂಕಿಗಳು ಯಾವುವು? 5 5 2 10, 5ರಲ್ಲಿ 2 ಕಳೆದಾಗ 3. 5 ಮತ್ತು 2 ಸೆಲೆಕ್ಟ್ ಮಾಡ್ಕೊಂಡಿವಿ. ಇಲ್ಲಿ 5 ಆಯಿತು, ಇಲ್ಲಿ 2 ಆಯಿತು. 5 ಮತ್ತು 2ರಲ್ಲಿದ್ದು 5 ದೊಡ್ಡದಲ್ಲ, ಅದಕ್ಕೆ ದೊಡ್ಡ ಏರೋ ಮಾರ್ಕಿ ನಾವು ಬರೆದಿವಿ. ಇನ್ನು ಮೈನಸ್ ಇಂಟು ಪ್ಲಸ್ ಮೈನಸ್ 5 2 10 ಎಕ್ಸ್ ಸ್ಕ್ವೇರ್ ಅದಲ್ಲ, ಇದಕ್ಕೊಂದು ಎಕ್ಸ್ ಇದಕ್ಕೊಂದು ಎಕ್ಸ್. ಇನ್ನು ಮೈನಸ್ ಇಂಟು ಪ್ಲಸ್ ಮೈನಸ್ ಅಂದರೆ ಕಳಿಬೇಕು, ಕಳೆದಾಗ 5 ಎಕ್ಸದಲ್ಲಿ 2 ಎಕ್ಸ್ ಕಳೆದಾಗ 3 ಎಕ್ಸ್ ಉಳಿತು, ಇಲ್ಲೇ ಅದ ದೊಡ್ಡ ಅಂಕಿ ಚಿಹ್ನ ಇಲ್ಲಾಯಿತು ಅಂದಾಗ ಎಕ್ಸ್ ಸ್ಕ್ವೇರ್ ಮೈನಸ್ ಏನು ಬರೀಬೇಕು, ಇಲ್ಲಿ ಮೈನಸ್ 3x ಬರೀಬೇಕು. ಮೈನಸ್ 3x ನಾವು ಹೆಂಗೆ ಬರ್ಕೋತೀವಿ? ಮೈನಸ್ 5x ಪ್ಲಸ್ 2x ಮೈನಸ್ 3x ಪ್ಲಸ್ 2x ಕೂಡ್ದ ಇಷ್ಟು ನಾವು ಲೆಕ್ಕಾಚಾರವನ್ನು ಮಾಡಿದಾಗ ಮೈನಸ್ 3x ಬರ್ತದೆ. ಇನ್ನೇನು ಉಳಿತು? ಮೈನಸ್ 10 ಈಕ್ವಲ್ ಟು 0. ಇಲ್ಲಿ ಎರಡು ಗುಂಪುಗಳನ್ನು ಮಾಡ್ತೀವಿ. ಇದು ಒಂದು ಗುಂಪ, ಇದು ಒಂದು ಗುಂಪು ಅಂತ ಮಾಡ್ತೀವಿ. ಇದರಲ್ಲಿ ಸಾಮಾನ್ಯ ಪದವನ್ನು ಹೊರತೆಗಿಬೇಕು. ಇಲ್ಲಿ ಎಕ್ಸ್ ಅದ, ಇಲ್ಲಿ ಎಕ್ಸ್ ಅದ, ಇಲ್ಲಿ ಸಂಖ್ಯಾ ಸಗುಣಕ್ಕೆ 1 ಅದ, ಇಲ್ಲಿ 5 ಅದ. ಯಾವಾಗ ತೆಗಿಬೋದು? ಎಕ್ಸವನ್ನು ಕಾಮನ್ ಆಯಿತು. ಉಳಿತೇನು? ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು. ಚಿಹ್ನೆಗಳನ್ನು ಕ್ಲಾಕ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಅಂಕೆ ಸಂಖ್ಯೆಗಳು ಆ್ಯಂಟಿ ಕ್ಲಾಕ್ ವೈಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಯಿತು, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಯಿತು. ಚಿಹ್ನೆಗಳನ್ನು ಈ ಥರನಾಗಿ ಆಯಿತು, ಅಕ್ಷರಗಳನ್ನು ಈ ಥರನಾಗಿ ಮಾಡ್ತೀವಿ. ಈಗ ಮತ್ತೆ ಚಿಹ್ನೆಯನ್ನು ಬರೀಬೇಕಲ್ಲ, ಪ್ಲಸ್ ಇಂಟು ಮೈನಸ್ ಮೈನಸ್ ಹಿಂಗೆ ಬಂತು. ಇನ್ನು ಎಕ್ಸ್ ಎಷ್ಟಲೇ 5x ಆಗ್ತದೆ? 5 1 5 5 ಎಕ್ಸ್ ಆಯಿತು. ಇನ್ನು ಇಲ್ಲಿ 10 ಮತ್ತು 2ರಲ್ಲಿ ಕಾಮನ್ ಯಾವುದು ಬರ್ತದೆ? 2ರ ಬಗ್ಗೆ 5ನೂ ಅದ 10ನೂ ಅದ. ಪ್ಲಸ್ 2 ಕಾಮನ್ ಆಯಿತು. ಇಲ್ಲಿ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಎಷ್ಟಲೇ 2 2 1 2 ಎಕ್ಸಕ್ಕೆ ಎಕ್ಸ್ 1 ಎಕ್ಸ್ ಬರೆದ್ರು ಅಷ್ಟೇ, ಬರೀ ಎಕ್ಸ್ ಬರೆದ್ರು ಅಷ್ಟೇ ಆಗ್ತದೆ. ಈಗಾದರೂ ಒಂದೇ ಎಕ್ಸ್ ಅದಲ್ಲ. ಇನ್ನು ಪ್ಲಸ್ ಇಂಟು ಮೈನಸ್ ಮೈನಸ್ 2 ಎಷ್ಟಲೇ 10 2 5 10. ನಾವು ಈ ಥರನಾಗಿ ಲೆಕ್ಕಾಚಾರವನ್ನು ಮಾಡಿದಾಗ ಈ ಎರಡೂ ಬ್ರಕೆಟದಲ್ಲಿದ್ದಂಥ ಪದಗಳು ಸೇಮ್ ಬರಬೇಕು. ಸೇಮ್ ಬರಬೇಕು ಅಂಥೇಳಿ ಒಂದು ಬ್ರಕೆಟವನ್ನು ಬರೋದು, ಅದನ್ನೇ ಇಲ್ಲಿ ಕಾಪಿ ಮಾಡೋದಲ್ಲ. ನಾವು ಲೆಕ್ಕಾಚಾರ ಮಾಡ್ಕೊತ ಹೋಗಬೇಕು. ಈ ಎರಡೂ ಬ್ರಕೆಟ್ಗಳು ಸೇಮ್ ಬಂತು ಅಂದ್ರೆ ನಮ್ಮ ಲೆಕ್ಕಾಚಾರವನ್ನು ಸರಿಯಾದಂಥ ಕ್ರಮದಲ್ಲಿ ಮೂಮೆಂಟ್ ಆಗ್ಲಿಕ್ಕತ್ತದ ಅಂತ ತಿಳ್ಕೊಬಹುದು. ಇನ್ನು ಈ ಎರಡೂ ಬ್ರಕೆಟ್ಗಳಲ್ಲಿ ಇರುವಂಥ ಪದಗಳನ್ನ ಕೂಡಿ ಒಂದು ಪದ ಮಾಡ್ಕೋಬೇಕು ಅಂದಾಗ ಎಕ್ಸ್ ಮೈನಸ್ 5. ಇನ್ನು
ಎರಡು ಬ್ರಕೆಟದ ಹೊರಗಡೆ ಇರುವಂಥ ಪದಗಳು ಕೂಡಿ ಅದು ಒಂದು ಗುಂಪು ಅಂದಾಗ ಇಲ್ಲಿ ಎಕ್ಸ್ ಅದ +2 ಅದ ಎಕ್ಸ್ +2 = 0 ಆಯಿತು. ಈ ಜೀರೋವನ್ನು ಈ 0ಯನ್ನು ಈ ಬ್ರಕೆಟಿಗೂ ಸಂಬಂಧಪಡ್ತದೆ, ಈ ಬ್ರಕೆಟಿಗೂ ಸಂಬಂಧಪಡ್ತದೆ. ಅಂದರೆ ಶೂನ್ಯ ಗುಣಲಬ್ಧ ನಿಯಮದಂತೆ x - 5 = 0 ಆಯಿತು. ಅದೇ ಪ್ರಕಾರವಾಗಿ x + 2 = 0 ಆಯಿತು. x = 0 -5 ಈ ಕಡೆ ಬರುವಾಗ +5 ಆಯಿತು. +5ದಲ್ಲಿ 0ವನ್ನು ಕೂಡಿಸಿದಾಗ x = 5 ಬಂತು, 5. ಇನ್ನು ಅದೇ ಪ್ರಕಾರವಾಗಿ x = 0 -2 x = -2 ಆಯಿತು. ಅಂದರೆ ಏನಾಯಿತು, ಇಲ್ಲಿ ಶೂನ್ಯತೆಗಳು ಅಥವಾ ಮೂಲಗಳು x = 5 ಮತ್ತು x = -2 ಅಂತ ಎರಡು ಮೂಲಗಳು ಬಂದು ಸಮೀಕರಣಕ್ಕೆ ಯಾವಾಗಲೂ ಎರಡು ಮೂಲಗಳು ಇರ್ತಾವೆ. ಮತ್ತು ಮೂಲಗಳು ಬೇರೆ ಬೇರೆ ಬಂದು ಮೂಲಗಳು ಬೇರೆ ಬೇರೆ ಬಂದಾಗ ಡೆಲ್ಟಾ ಏನಾಗ್ತದೆ ಅನ್ನೋದು ಮುಂದಿನ ಲೆಕ್ಕದಲ್ಲಿ ಹೇಳೋಣ. ಮೂಲಗಳು ಸೇಮ್ ಬಂದಾಗ ಏನಾಗ್ತದೆ, ಮೂಲಗಳು ಬೇರೆ ಬೇರೆ ಬಂದಾಗ ಏನಾಗ್ತದೆ ಅದು ಮುಂದಿನ ಲೆಕ್ಕದಲ್ಲಿ ನಾವು ಪರಿಹಾರವನ್ನು ಕಂಡುಹಿಡಿಯೋಣಂತ.